ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಭಾನುಪ್ರಕಾಶ್ ಚಾನಲ್. ಇವತ್ತು ನನ್ನ ಮಗಳು ಹೊಸಲು ದಾಟಿದ್ದಾಳೆ. ಸೊ ಹಾಗಾಗಿ ಪೂಜೆ ಮಾಡ್ತಾ ಇದ್ದೀವಿ, ಹೊಸಲು ಪೂಜೆ. ಈಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಎಲ್ಲ ತಂದಿಟ್ಟಿದ್ದೀವಿ. ನೋಡಿ, ನನ್ನ ಮಗಳನ್ನ ಕುಂಡ್ರಿಸಿದ್ದೀವಿ. ದೊಡ್ಡವಳು ಸಹ ಕೂತ್ಕೊಂಡಿದ್ದಾಳೆ, ನಾನು ಕೂತ್ಕೊತೀನಿ ಅಂತ. ಯಾರಿಗೂ ಏನೂ ಮಾಡೋಂಗಿಲ್ಲ, ಅವಳು ಕೂತ್ಕೊತಾಳೆ ಜೊತೆಯಲ್ಲಿ. ನೋಡಿ, ಇವಳಿಗೆ ಅರಿಶಿನ ಹಚ್ತಾ ಇದ್ದೀವಿ. ನನ್ನ ಚಿಕ್ಕ ಮಗಳು ಪರಿಣಿತ, ಅವಳು ದೊಡ್ಡವಳು ಮನ್ವಿತಾ. ನೋಡಿ, ಕುಂಕುಮ ಇಡ್ತಾ ಇದ್ದೀವಿ. ಅವಳು ಸರಿಯಾಗಿ ಇಡಿಸ್ಕೊತಿಲ್ಲ, ನಾಮ ಹೇಳಿಸ್ಕೊಬಿಟ್ಟಿದ್ದಾಳೆ. ತಿರ್ಗಾ ಬರೆಸ್ಬಿಟ್ಟು ಇಡ್ತಿದ್ದೀನಿ. ಅಳ್ತಾ ಇದ್ದಾಳೆ. ಆ ಹೊಸ್ಲ ಮೇಲೆ ಕೂರಿಸ್ಬಿಟ್ಟಿದ್ದೀವಲ್ವ, ಸೊ ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ. ನಾನು ಪೂಜೆ ಮಾಡ್ತಾಯಿದ್ದೀನಿ ಹೊಸ್ಲಿಗೆ. ನೋಡಿ, ಈಗ ಹೊರಗಡೆ ಇಟ್ಬಿಟ್ಟು ಹಾಗೆ ಅಕ್ಷತೆ ತೊಗೊಬರೋಣ ಅಂತ ಒಳಗಡೆಗೆ ಹೋಗ್ತಾಯಿದ್ದೀನಿ. ನೋಡಿ, ಅವಳಿಗೆ ಹೂವು ಹಾಕಿದ್ದಾರೆ. ಅದು ಹಾಕಿರೋದಕ್ಕೆ ಅವಳಿಗೆ ಒಂಥರ ಇರಿಸು ಮುರುಸು ಆಗ್ತಾಯಿದೆ. ಆ ಬಟ್ಟೆ ಎಲ್ಲ ಕಿತ್ಕೊತಾ ಇದ್ದಾಳೆ. ನಾರ್ಮಲಾಗಿ ಯಾವಾಗಲೂ ಪ್ಯಾಂಟು ಶರ್ಟ್ ಹಾಕಿರ್ತೀವಲ್ವ, ಸೊ ಅವಳಿಗೆ ನಾವು ಫ್ರಾಕ್ ಅದೆಲ್ಲ ಹಾಕ್ಬಿಟ್ರೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅವಳಿಗೆ. ನೋಡಿ, ಈಗ ಅಕ್ಷತೆ ಹಾಕ್ತಿದ್ದೀನಿ ನಾನು ಅಕ್ಷತೆ ಹಾಕ್ತೆ. ಈಗ ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಅಕ್ಷತೆ ಹಾಕ್ತಾಯಿದ್ದಾರೆ. ಇಬ್ರಿಗೂ ಆಶೀರ್ವಾದ ಮಾಡ್ತಾಯಿದ್ದಾರೆ. ಇವಳಿಗೆ ಫುಲ್ಲು ಖುಷಿ, ನನ್ನ ದೊಡ್ಡ ಮಗಳಿಗೆ. ಈ ಥರ ಎಲ್ಲ ಏನಾನ ಅಂದರೆ ಶಾಸ್ತ್ರ ಮಾಡಿದ್ರೆ ಅವಳಿಗೆ ಎಷ್ಟು ಖುಷಿ ಪಡ್ತಾಳೋ, ಅರಿಶಿನ ಕುಂಕುಮ ಅಕ್ಷತೆ ಅಂತ ತುಂಬ ಇಷ್ಟಪಡ್ತಾಳೆ. ಅಮ್ಮ ಅವಳಿಗೆ ಹೂವು ಮುಡಿಸ್ತಾ ಇದ್ದಾರೆ. ಈಗ ಮುಗೀತು. ನೋಡಿ, ನಮ್ಮಮ್ಮ ಕರ್ಜಿಕಾಯಿ ಹಾಕ್ತಾಯಿದ್ದಾರೆ ಅವಳ ತಲೆ ಮೇಲೆ. ಅವಳು ದೊಡ್ಡವಳು, ನನಗೂ ಹಾಕ್ರಿ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಹಾಕ್ತಿದ್ದಾರೆ ನನ್ನ ಚಿಕ್ಕ ಮಗಳು ಪರಿಣಿತಾಗೆ. ನೋಡಿ, ತೊಗೊಂಡು ಕೂತ್ಕೊಬಿಟ್ಟಿದ್ದಾಳೆ ಹಿಡ್ಕೊಂಡು ತಿನ್ನೋಕ್ಕೆ. ಅವಳು ಅಕ್ಷತೆ ಹಾಕ್ತಾಳೆ. ನೋಡಿ, ನಮ್ಮ ಮನ್ವಿತಾ ಅವಳಿಗೆ. ಈಗ ಅವಳಿಗೂ ಹಾಕಬೇಕು. ಅವಳು ಹೇಳ್ತಿದ್ದಾಳೆ ನನಗೂ ಹಾಕ್ರಿ ಅಂತ. ನನ್ನ ದೊಡ್ಡ ಮಗಳಿಗೆ ಈ ಥರ ಅಂದರೆ ಮಾಡಿದ್ವಿ ಹೊಸ್ಲು ಪೂಜೆ. ಕರ್ಜಿಕಾಯಿ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮಾರನೇ ದಿವಸನೇ ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಬಟ್ಟೆಗಳು ಮಡ್ಚ್ಕೊಳ್ಳೋದು ಅದು ಇದು ಮಾಡ್ಕೊಂಡು ಇದ್ಬಿಟ್ವಿ. ನೋಡಿ, ಅವಳಿಗೂ ಹಾಕಿದ್ವಿ. ಅವಳಿಗೆ ಖುಷಿ ಆಯಿತು. ತುಂಬ ಇಂಟ್ರೆಸ್ಟ್ ಇತ್ತು ನನ್ನ ದೊಡ್ಡ ಮಗಳಿಗೆ ಮಾಡಬೇಕು ಈ ಥರ ಎಲ್ಲ ಅಡುಗೆಗಳು ಮಾಡಿ ಅಂತ. ಆಗಲಿಲ್ಲ, ಅವಳಿಗೆ ಸಿಂಪಲಾಗಿ ಮಾಡಿ ಮುಗಿಸಿದ್ವಿ. ಅದಕ್ಕೆ ಇವಳಿಗೆ ಎಲ್ಲ ನೆನ್ನೆ ನೈಟ್ 1 ಎಲ್ಲ 1 ಎದ್ದು ರೆಡಿ ಮಾಡಿಕೊಂಡೆ ಎಲ್ಲ. ಸೊ ಸಂಜೆ ಮಾಡೋದಕ್ಕೆ. ನೋಡಿ, ಅವಳು ಕರ್ಜಿಕಾಯಿ ಹಾಕ್ಕೊಂಡು ಏನು ಪೋಸ್ಗಳು ಕೊಡ್ತಿದ್ದಾಳೆ. ಈಗ ನಮ್ಮ ಅಕ್ಕಪಕ್ಕದ ಮನೆಯವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟೆ. ನೋಡಿ, ಇವ್ರಿಗೆ ಅರಿಶಿನ ಕುಂಕುಮ ಕೊಡ್ತಿದ್ದೀವಿ. ನನ್ನ ಮಗಳು ಮಾತಾಡ್ತಾ ಇದ್ದಾಳೆ ಅವ್ರ ಜೊತೆ. ನೋಡಿ, ಅರಿಶಿನ ಕುಂಕುಮ ಕೊಡ್ತಿದ್ದಾರೆ. ಅವಳು ನನಗೂ ಹಚ್ರಿ ಅಂತ ಮನ್ವಿತಾ ಓಡಾಡ್ತಾ ಇದ್ದಾಳೆ. ತಾಂಬೂಲ ಕೊಡ್ತಿದ್ದೀನಿ ಈಗ. ಆಯಿತು. ಹಾಗೆ ಇನ್ನು ಒಬ್ಬರು ಪಕ್ಕದ ಮನೆಯವ್ರೂ ಬಂದರು, ಅವ್ರಿಗೂ ಅರಿಶಿನ ಕುಂಕುಮ ಕೊಟ್ವಿ. ಅವರು ಹಾಗೆ ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರು ಪರಿಣಿತಾಗೆ. ನಮ್ಮ ಯಜಮಾನರು ಕೆಲ್ಸಕ್ಕೆ ಹೋಗಿದ್ರು, ಸೊ ಬರೋದು ಲೇಟ್ ಆಯಿತು. ಹಾಗಾಗಿ ಅವ್ರಿಗೇನು ಕಾಯಕ್ಕೆ ಹೋಗಿಲ್ಲ, ಮಾಡಿಬಿಡು ಅಂದರು. ಸೊ ನೋಡಿ, ಅವ್ರು ಆಶೀರ್ವಾದ ಮಾಡ್ತಾಯಿದ್ದಾರೆ. ಈಗ ನಮ್ಮಪ್ಪ ಮಾಡ್ತಿದ್ದಾರೆ. ಚಿಕ್ಕ ಮೊಮ್ಮಗಳಿಗೂ ದೊಡ್ಡ ಮೊಮ್ಮಗಳಿಗೂ. ಈಗ ನಮ್ಮ ಯಜಮಾನರು ಮಾಡ್ತಿದ್ದಾರೆ. ನಿಮಗೆ ನನ್ನೆಲ್ಲ ವೀಡಿಯೋಸ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.